ಆದಿನ ದಿವಸದಲ್ಲಿ ಸೋಮ ದೇವಾಲಯಗಳಲ್ಲಿ ಕೊಣ್ಣೂರು ಗ್ರಾಮದ ಕಷಾಯಸಿದ್ದೇಶ್ವರ ಶ್ರವಣಸಿದ್ಧ ಕಾರಸಿದ್ಧ ಪ್ರಮಾಣದ ದ್ಯಾಮವಾಗಿ ಎಲ್ಲರಿಗೂ ನಮಸ್ಕಾರ ಸಲ್ಲಿಸಿ ಇದು ಅಲ್ಲದೆ ನಮ್ಮ ಸನ್ನಿಧಿ ವಹಿಸಿದ್ದೀವಿ. ಮೊದಲೇ ನಮಸ್ಕಾರ, ಯಾಕಂದ್ರೆ ಅವ್ರು ಬೋರ್ದು ಭಾಳ ಕಠಿಣ ಬಂದವರು ಮತ್ತು ದೋಷ ಅಂತ ನಂಬಿ ನಿಮಗೆ ಅವ್ರ ದೋಷನ ಎಂಥದನ್ನು ಸಾಣದಲ್ಲ, ಸಾಕ್ಷಾತ್ ಕೈಲಾಸದ ದರ್ಶನ ಮಾಡಿ ನಾವು ಸಾದಾ ಒಬ್ಬ ಸ್ವಾಮಿಗಳು ತಿಳ್ಕೋಬಾರ್ದು. ಅವ್ರ ಪಾದ ಒಳಗೆ ಲಿಂಗ ಐತಿ, ಆ ಲಿಂಗ ನಾನು ನೋಡೀನಿ. ಆ ಲಿಂಗದ ಅನುಭವ ನಿಮಗೂ ಆಗಬೇಕು, ನಿಮ್ಮೊಳಗೂ ಆತ್ಮಜ್ಞಾನ ಆಗಬೇಕು. ಅದಕ್ಕಾಗಿ ನಾವು ನುಸ್ತಾ ಕಳಸ ಊಟ ಮಾಡಿ ಕಳಸ ಅಟ್ಟ ಇಡಕ್ಕೆ ಬಂದಿಲ್ಲ. ಇಂತಿಲ್ಲ ನಾವು ನೀವು ಧ್ಯಾನ ಮಾಡಿ ಗುಡಿ ಕಟ್ಸ್ಕೊಂಡು ಕಳಸ ಇಟ್ಟುಕೊಂಡು ಆತ್ಮಜ್ಞಾನಿಗಳಾಗಿ ನೀವು ದೇವ ಆಗಬೇಕೆಲ್ಲ ಕೊಂಡವರು ಸುತ್ತಲಿನ ಗ್ರಾಮದವರು. ನಮ್ಮ ಕೊಂಡವರು ಕಳಿಸಿದ್ದು ಒಂದು ಹಂತವಲ್ಲ, ಸಣ್ಣವಲ್ಲ, ಕೈಲಾಸ ಪ್ರತಿನ ಅವನ ಸರಸ್ವತಿಮಲ್ಲಯ್ಯ, ಅವನ ಜೀವನಿಸಿದ್ದ, ಅವನ ಮೂವತ್ತಿದ್ದ, ಅವನ ಬಂದ ಕೊಂಡೋಸಿದ್ದಾನ ಅವನು, ಅವನ ಕಾಡಿಸಿದ್ದಾಗ. ಅದಕ್ಕಾಗಿ ಇದು ಕೊಂಡೋದ ಶ್ರೀಶೈಲ ಗಿಟಿ, ತಿರುಪತಿ ಗಿಟಿ, ಇದು ಕೊಂಡೂರು ಗಿಟಿ. ಇದು ಒಂದು ಯಾರು ಗಿಟಿ ಆಗಿ ಇನ್ನೊಂದು ಗಿಟಿ ಇಲ್ಲಿ ಆಗಬೇಕಾಗಿತ್ತು. ಏನೋ ಒಂದು ಕಾರಣದಿಂದ ನಮ್ಮ ಅವಶ್ಯಕ ತಪ್ಪಿನಿಂದ ಅದು ಆಗಿಲ್ಲ. ಇಂದಿಲ್ಲ ನಾಳೆ ಇದು ಒಂದು ಗಿಟಿ ಆಗೋದಕ್ಕೆ. ಅದಕ್ಕಾಗಿ ಕ್ವಾಣೋತ್ಥಾನ ಸಾಣದಲ್ಲ. ಈ ಕ್ವಾಣೋ ಪ್ರಮಾಣದ ಕ್ವಾಣೋತ್ಥಾನ ಯಾವತ್ತೂ ಕೈಲಾಸವಾಗಿ ಇರ್ತಾರೋ, ಇಲ್ಲಿ ಇರ್ತಾರೋ, ಇಲ್ಲಿ ಭಕ್ತರ ಪಾಲನ ಮಾಡ್ತಾರೋ, ಯಾವ ಭಾವ ಇರ್ತೈತೆ ಅವ ಭಾವ ಅಳಿಸ್ತಾರೋ, ಯಾವ ಅಜ್ಞಾನಿ ಹೋಗಿ ಜ್ಞಾನಿ ಯಾಕಂದ್ರೆ ಅವ್ನು ಜೋಪಾನ ಮಾಡುವಂಥ ಜಾಗ ಯಾವುದು ಕೊಂಡೋದ ಜಾಗ. ಅಜ್ಞಾನಿನ ಜ್ಞಾನಿ ಆದ ನಂತರ ಅವ್ನು ಜೋಪಾನ ಮಾಡೋದು ಯಾರು ಮಾಡ್ತಾರಂದ್ರೆ ಇದು ನಮ್ಮ ಕೊಂಡೋ ಸಿದ್ಧಾಂತ ಮಾಡ್ತಾನೆ. ಕೊಂಡೋ ಸಿದ್ಧಾಂತ ಸಣ್ಣ ಮಲ್ಲ ಭಾಳ ದೊಡ್ಡವದಾನು. ಬಂಡಿ ಮಠ ಉಳಿಬೇಕಾದ್ರೆ ಕೊಂಡೋ ಸಿದ್ಧಾಂತ ಮಾಯದ ಕಡೆಗನ ಕಾರಣ. ಅದಕ್ಕಾಗಿ ನಾವು ಕೊಂಡೋಗಿ ಯಾಕೆ ನಡ್ಕೋತೀವಿ ಅಂದ್ರೆ ಎಷ್ಟೋ ಜನ ನೀನು ಜಂಗಮ ಆ ದೇವ್ರಿಗೆ ಯಾಕೆ ನಡ್ಕೋತಿ ಕೇಳ್ತಾರೋ, ಅದು ಹೊಳಿ ಒಳಗೆ ಜಾಸ್ತಿ ಇಲ್ಲ, ಹಂಗೆ ದೇವಾಲಯದೊಳಗೆ ಜಾಸ್ತಿ ಇಲ್ಲ. ಜಾತಿ ಸೋಳು ಐತಿ, ಆತ್ಮ ಅನ್ನುವಂಥ ಜಾತಿ ಒಂದೇ ಐತಿ. ಪ್ರತಿಯೊಬ್ಬ ಮನದಾಗ ಲಿಂಗ ಐತಿ, ಜ್ಯೋತಿ ಐತಿ. ನಮ್ಮೊಳಗೆ ನಾವು ನೋಡ್ಕೊಂಡಿಲ್ಲ, ಆ ಜ್ಯೋತಿ ಲಿಂಗ ನಮ್ಮ ಕಂಡಿಲ್ಲ. ಅದಕ್ಕಾಗಿ ಕುರುವಿಗೆ ಯಾಕೆ ದೇವರು ಹೊಡಿತಾನಂದ್ರೆ ಅವ್ರು ಮುಗ್ಧ ಭಕ್ತಿಯಿಂದ ಭಾಳ ಭಕ್ತಿ ಮಾಡ್ತಾರೋ. ಅದಕ್ಕಾಗಿ ಅವ್ರಿಗೆ ದೇವರ ಹೊಡಿತಾನು. 7 ವರ್ಷದ್ದು ಬಂಡಿಗಿಣಿ ಬಸಾನಿಂದ 21/12/2012 ಲೋಕ ಏನು ಲಯ ಆಗಬೇಕಾಗಿತ್ತು. ಇದಕ್ಕೆ ಕ್ವಾಣೋ ಸಿದ್ಧಾನ ಮುಂದಾಳತ್ತದಾಗ ಅದು ಉಳಿದತಿ. ಅದಕ್ಕೆ ನಾವು ಪ್ರೀತಿನೇ ಭಕ್ತಿನೇ ಕ್ವಾಣೋ ಸಿದ್ಧಾನ ನಡ್ಕೋಬೇಕು. ಇದು ನಿಮಿಷ್ಟ ದೇವತೆಯನ್ನು ನಡ್ಕೋಬೇಕು. ಇಂಥ ಜರಿಗಳು ಸನ್ನಿಧಿ ಇದ್ದಾಗ ದರ್ಶನ ಸಂಭಾಷಣ ದರ್ಶನ ಅವರಿಂದ ಉಪಯೋಗ ತೊಗೊಂಡ ನಿಮ್ಮ ಮಾಸ್ಟರ್ ಪಿಂಡ್ ಎಲ್ಲ ಮಂತ್ರ ಪಿಂಡ್ ಆಗಬೇಕು. ನನ್ನ ವಿನಂತಿ ಐತಿ ಕೇಳಿ ಎಲ್ಲರಿಗೂ ನಮಸ್ಕಾರ. ಏನಂತ ಹೇಳುವುದಾಗ ತಪ್ಪ ಇದೆ ಕ್ಷಮಾ ಮಾಡಿಸಿ.